ಹೆಸರಿಗೆ ದೇವ್ರ ಮರ ಅಂತೆ, ಪೂಜೆನೂ ಮಾಡ್ತಾರಂತೆ. ಆದ್ರೆ ಮನೆ, ತೋಟ, ಹೊಲಗಳ ಸುತ್ತಮುತ್ತ ನೆಡಬಾರ್ದಂತೆ. ಇದೆಂತ ಮೂಢನಂಬಿಕೆ. ನಾನೇ ನಿಮ್ಮ ಮನೆ ಮಗಳು ಸ್ಪರ್ಶ. ಇವತ್ತು ನಾನು ಮಾತಾಡ್ತಿರೋ ಹೂವಿನ ಹೆಸರು ನಾಗಲಿಂಗ ಪುಷ್ಪ ಅಂತ. ಇದಕ್ಕೆ ನಾಗಲಿಂಗ ವೃಕ್ಷ ಅಥವಾ ಲಿಂಗದ ಮರ ಅಂತ ಕರೀತಾರೆ. ಇದರ ವಿಶೇಷತೆ ಏನು ಅಂತಂದ್ರೆ, ಬೇರೆ ಗಿಡಗಳಲ್ಲಿ ರಂಬೆ ಕೊಂಬೆಗೆ ಹೂವು ಹಣ್ಣು ಆದರೆ ಈ ಮರಕ್ಕೆ ಕಾಂಡದಲ್ಲೇ ಹೂವು ಹಣ್ಣು ಆಗುತ್ತದೆ. ಈ ಹೂವನ್ನ ನೋಡಿದ್ರೆ ಯಾರೇ ಆಗ್ಲಿ ಇಷ್ಟಪಟ್ಟೆ ಪಡ್ತಾರೆ. 6 ದಳಗಳಿರುವ ಹೂವಿದು. ಈ ಹೂವಿನ ಒಳಗಡೆ ನಾಗರ ಹೆಡೆ ಬಾಗಿದ ಆಕಾರದಲ್ಲಿ ಇರುತ್ತದೆ. ಇದಕ್ಕೆ ನಾಗಲಿಂಗ ಪುಷ್ಪ ಅಂತ ಕರೀತಾರೆ. ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಬಳಸ್ತಾರೆ. ಈ ಮರವನ್ನ ಮನೆ, ತೋಟ, ಹೊಲಗಳ ಸುತ್ತಮುತ್ತ ನೆಡುವುದರಿಂದ ಅಪಶಕುನ ಆಗುತ್ತೆ ಅನ್ನೋ ಮೂಢನಂಬಿಕೆಯಿಂದ ಇದು ಕೂಡ ಅವನತಿಯ ಹಾದಿ ಹಿಡಿದಿದೆ. ಮತ್ತೆ ಈ ಮರದ ಕಟ್ಟಿಗೆಗಳಿಂದ ಬೇರೆ ಬೇರೆ ಉಪಕರಣಗಳು ತಯಾರಾಗುತ್ತವೆ. ಇದರ ಹೂವುಗಳಿಂದ ಸೌಂದರ್ಯ ವರ್ಧಕಗಳು ಮಾಡ್ತಾರೆ. ಇದರ ಹಣ್ಣುಗಳನ್ನ ತಿನ್ಬೋದಾಗಿದ್ರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಯಾರು ಸೇವಿಸಲ್ಲ. ಈ ಮರವನ್ನ ನೀವೇನಾದ್ರೂ ನೋಡಿದ್ದೀರಾ? ನೋಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಷಯ ನಿಮಗೆ ಹೊಸದು ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಲವ್ ಯು, ಬಾಯ್.